ಎಲ್ಲ ನನ್ನ ಪ್ರೀತಿಯ ವ್ಯೂವರ್ಸ್ಗೂ ಶುಭ ಮುಂಜಾನೆ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಮತ್ತು ಶನಿವಾರ ಎರಡನ್ನೂ ಕ್ಲಬ್ ಮಾಡಿ ಹಾಕಿರ್ತೀನಿ. ಶುಕ್ರವಾರ ಇವತ್ತು ಆಗಸ್ಟ್ 2 ನಮ್ಮ ಧನು ಬರ್ತ್ಡೇ ಡೇ ಇದು. ಸೊ ಬೆಳಗ್ಗೆನೇ ಎದ್ದು ಒಂದು ಚಂದದ ರಂಗೋಲಿನ ಹಾಕೋದ್ರ ಮೂಲಕ ಎಂದಿನಂತೆ ನನ್ನ ದಿನ ಶುರುವಾಗುತ್ತೆ. ಅವರಿಗೆ ಬೆಳಗ್ಗೆನೇ ವಿಶಸ್ಸು ಕೂಡ ಮಾಡಿದ್ದಾಯಿತು. ಹಾಗೆಯೇ ಇಲ್ಲಿ ನನ್ನ ಟೀನು ಕೂಡ ಬೆಳಗ್ಗೆನೇ ಆಯಿತು. ನೆಕ್ಸ್ಟು ನಾನು ಇವತ್ತಿಲ್ಲಿ ತಿಂಡಿಗೆ ಅಂತ ಚಿತ್ರಾನ್ನ ಮಾಡಿದ್ದೆ. ನಮ್ಮ ಧನುಗೆ ಚಿತ್ರಾನ್ನ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟು. ಅವ್ರು ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ಚಿತ್ರಾನ್ನನೇ. ಹಾಗಾಗಿ ಚಿತ್ರಾನ್ನ ಮಾಡಿದ್ದೆ. ಆಮೇಲೆ ಇನ್ನೇನು ಅವರು ಫ್ರೆಶಪ್ ಆಗಿ ಕೆಲಸಕ್ಕೆ ಅಂತ ಹೊರಟ್ರು ಹೊಸ ಬಟ್ಟೆ ಹಾಕ್ಕೊಂಡು. ನಾವು ಸಂಜೆ ಕೇಕ್ ಕಟ್ ಮಾಡಿಸಿ ಸಂಜೆ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಬೆಳಗ್ಗೆನೇ ಏನಾದರೂ ಫ್ರೆಶ್ ಫೀಲ್ ಇರಬೇಕಲ್ವ ಅವ್ರಿಗೆ. ಹಾಗಾಗಿ ಬೆಳಗ್ಗೆನೇ ಪಾಪು ಕೈಯಲ್ಲಿ ಗಿಫ್ಟ್ ಕೊಡಿಸ್ಬಿಟ್ವಿ. ಆವಾಗ ಅವ್ರಿಗೇನೋ ಒಂಥರ ಇವತ್ತಿನ ದಿನ ಎಲ್ಲ ಒಂಥರ ಖುಷಿಯಿಂದ ಕೂಡಿರುತ್ತೆ. ಅದು ಅವರು ಆ ಆಟೋ ಇದೆಯಲ್ಲ, ಆಟೋಗೆ ಗಣಪ ಬೇಕು ಅಂತ ತುಂಬ ಸಲ ಹೇಳ್ತಾಯಿದ್ರು. ನನ್ನ ಕೇಳ್ತಿರ್ಲಿಲ್ಲ, ತೊಗೊಬೇಕು ಅಂತ ಹೇಳ್ತಾಯಿದ್ರು. ಸೊ ಅವ್ರಿಗೆ ಇಷ್ಟವಾದ ಆಟೋಗೆ ಇಷ್ಟವಾದ ಗಣಪನ ಕೊಟ್ಟರೆ ಅವ್ರು ತುಂಬ ಇಷ್ಟಪಡ್ತಾರಲ್ವಾ, ಅವ್ರು ಖುಷಿಯಾಗಿರ್ತಾರೆ. ಇವತ್ತಿನ ದಿನ ಎಲ್ಲ ಒಂಥರ ಖುಷಿಯಾಗಿರ್ತಾರೆ ಅಂದ್ಬಿಟ್ಟು ಪುಟ್ಟ ಗಣಪನ ಅವ್ರಿಗೆ ಗಿಫ್ಟ್ ಮಾಡಿದ್ದೆ. ತುಂಬಾ ಖುಷಿಪಟ್ಟರು ಅವರು. ಎಷ್ಟು ಖುಷಿಪಟ್ಟರು ಅಂದರೆ ಅದು ಆವತ್ತಿಂದ ತೊಗೊಬೇಕು ಅಂತ ಅಂದ್ಕೊತಿದ್ದೆ. ಅದು ಬರ್ತಡೇ ದಿವಸ ಗಣಪ ನನಗೆ ಗಿಫ್ಟಾಗಿ ಸಿಕ್ತಲ್ಲ, ತುಂಬಾ ಖುಷಿ ಆಯಿತು ಅಂತ ಹೇಳ್ತಾಯಿದ್ರು. ಅದನ್ನ ನೋಡಿ ನನಗೂ ಖುಷಿ ಆಯಿತು. ಇದೇ ಗಿಫ್ಟನ್ನ ನಾನು ಸಂಜೆ ಕೊಟ್ಟಿದ್ದಿದ್ರೆ ಅವ್ರಿಗೆ ದಿನಪೂರ್ತಿ ಫ್ರೆಶ್ ಫೀಲ್ ಇರ್ತಿರ್ಲಿಲ್ಲ. ಅಂದರೆ ಒಂಥರ ತುಂಬ ಖುಷಿ ಫೀಲ್ ಇರುತ್ತಲ್ವ, ಅದು ಸಂಜೆ ಕೊಟ್ಟಿದ್ರೆ ಇರ್ತಿರ್ಲಿಲ್ಲ. ಹಾಗಾಗಿ ಬೆಳಗ್ಗೆನೇ ಗಿಫ್ಟ್ ಕೊಟ್ಬಿಟ್ವಿ. ನೆಕ್ಸ್ಟು ನಾನು, ಪಾಪು ಮತ್ತು ಧನು ಎಲ್ಲ ಸುಮ್ಮನೆ ಹಾಗೆ ಒಂದು ರೌಂಡ್ ಹೊರಗಡೆ ಹೋಗ್ಬಿಟ್ಟು ಬಂದು, ಮತ್ತು ಹಾಗೆ ಸಂಜೆ ಮನೇಲೇ ಸಿಂಪಲ್ಲಾಗಿ ಒಂದು ಪುಟ್ಟ ಕೇಕ್ ತಂದು ನಾವೇ ಮನೇಲಿ ಸೆಲೆಬ್ರೇಷನ್ ಮಾಡಿದೆ. ಅವರಿಗೂ ಖುಷಿಯಾಗುತ್ತೆ, ನಮಗೂ ಖುಷಿಯಾಗುತ್ತೆ. ಹಾಗೆಯೇ ಸೆಲೆಬ್ರೇಟ್ ಮಾಡಿ ಆ ದಿನನ ಖುಷಿಯಿಂದ ಎಂಡ್ ಮಾಡಿದ್ವಿ. ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ಅವರಿಗೆ ಹನಿ ಕೇಕ್ ಅಂದರೆ ಫೇವ್ರೇಟು. ಹಾಗಾಗಿ ನಾನು ಹನಿ ಕೇಕನ್ನೇ ತರಿಸಿದ್ದೆ. ಸೊ ಬರ್ಡೇ ಇಷ್ಟೇ ಸಿಂಪಲ್ ಸೆಲೆಬ್ರೇಷನ್ನು. ಮತ್ತು ಇದು ಶನಿವಾರದ ಮುಂಜಾನೆ ವ್ಲಾಗ್ ಆಗಿರುತ್ತೆ. ಶನಿವಾರ ನಮ್ಮ ಮನೆಯ ಮುಖ್ಯವಾದ ವಾರ. ಈ ದಿನವೇ ನಮ್ಮ ಮನೆ ದೇವರಿನ ಪೂಜೆ. ಹಾಗಾಗಿ ಬೆಳಗ್ಗೆಯಿಂದ ತುಂಬಾ ಕೆಲಸ. ಹರ್ಷಿ ಪಾಪುನು ಇವತ್ತು ಬೇರೆ ಎದ್ಬಿಟ್ಟ. ಮನೆ ಕೆಲಸನೂ ಮಾಡಿಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ತುಂಬಾ ತಡ ಆಗಿತ್ತು. ಹಾಗೆ ಇವತ್ತು ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ಅನ್ನ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೆ. ಇದನ್ನು ಕೂಡ ಇವತ್ತು ಒಲೆಲ್ಲೇ ಮಾಡಿದ್ದೆ. ನೋಡಿ, ನಮ್ಮನೆ ಪೂಜೆ ಮಾಡಿಬಿಟ್ರೆ ಮಾತ್ರ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಬರೀ ನಮ್ಮ ಮನೇಲಿ ಅಂತಲ್ಲ, ಎಲ್ಲರ ಮನೇಲೂ ಅಷ್ಟೇ. ಪೂಜೆ ಮಾಡಿದ ದಿವಸ ಏನೋ ಒಂಥರ ಪಾಸಿಟಿವ್ ಫೀಲು, ಮನೇಲೆಲ್ಲ ಪಾಸಿಟಿವ್ ವೈಬ್ಸು, ಮನಸ್ಸಿಗೆ ಒಂಥರ ಪ್ರಶಾಂತತೆ ಸಿಗ್ತಾ ಇರುತ್ತೆ. ಹಾಗಾಗಿ ನನಗೆ ಪೂಜೆ ಮಾಡಿದ ದಿವಸ ಏನೋ ಒಂಥರ ಮನಸ್ಸಿಗೆ ಹೇಳೋಕ್ಕಾಗ್ದಲೇ ಇರೋಷ್ಟು ನೆಮ್ಮದಿ ಸಿಗುತ್ತೆ. ನಮ್ಮೂರಲ್ಲಂತೂ ಬೆಳಗ್ಗೆಯಿಂದ ಬಿಸಿಲೇ ಬಂದಿಲ್ಲ. ಬೆಳಗ್ಗೆಯಿಂದ ಬರೀ ಮೋಡ ಕವಿದ ವಾತಾವರಣ. ಈಚೆ ಎಲ್ಲ ಫುಲ್ಲು ಒಂದು ಸ್ವಲ್ಪ ಕತ್ಲೆ ಥರ, ಸ್ವಲ್ಪ ಚಳಿ ವೆದರು, ಲೈಟಾಗಿ ಹನಿ ಬೇರೆ ಬೀಳ್ತಾ ಇತ್ತು. ಆ ಥರ ವೆದರಲ್ಲಿ ಪೂಜೆ ಮಾಡೋದು ಇನ್ನೊಂದು ಥರ ಸಮಾಧಾನ ಕೊಡುತ್ತೆ ಮನಸ್ಸಿಗೆ. ಮಳೆ ಬಂದಾಗ ಒಂಥರ, ಬಟ್ ಲೈಟಾಗಿ ಹನಿ ಬರ್ತಿರ್ಬೇಕಾದ್ರೆ ಇನ್ನೊಂದು ಥರ ಫೀಲ್ ಇರುತ್ತೆ. ಹಾಗೆ ಮನೆ ಮುಂದಿನ ನೇಚರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಿರುತ್ತೆ. ಈ ಥರ ಮಳೆ ಬಂದಾಗ ಅದಕ್ಕೆ ಒಂದು ಕಳೆ ಬಂದುಬಿಡುತ್ತೆ ಅಂತಲೇ ಹೇಳ್ಬೋದು. ಎಲ್ಲೆಲ್ಲಿ ನೋಡಿದ್ರೂ ಹಚ್ಚ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗೆ ಇದು ಇವತ್ತಿನ ರಂಗೋಲಿ ಆಗಿರುತ್ತೆ. ಹಾಗೆ ಇವತ್ತು ತಿಂಡಿಗೆ ನಾನು ಅನ್ನ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೆ. ಸೊ ನಾನು ಇವತ್ತಿನ ವೀಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.